ಗ್ರೀನ್ ಕಲರ್ ಗ್ಯಾಸ್ ನೋಡ್ತಾ ನೋಡ್ತಾ ಪೂರ್ತಿ ಲ್ಯಾಬ್ ಅಲ್ಲಿ ಹರಡ್ಕೊಂಡ್ಬಿಡುತ್ತೆ. ಅದಕ್ಕೂ ಮುಂಚೆ ಆಲಿಯಾ ಆ ರೋಬೋಟ್ ಹತ್ರ ಹೋಗಕ್ ಪ್ರಯತ್ನ ಪಡ್ತಾಳೆ. ಅವಳು ಮೂರ್ಛೆ ಹೋಗ್ತಾಳೆ. ನಿಧಾನವಾಗಿ ಎಲ್ರಿಗೂ ಸಹ ತಲೆ ತಿರುಗುತ್ತೆ. ಅದನ್ನ ನೋಡಿ ಡಾಕ್ಟರ್ ಸಂಜನಾ ಕೂಡಲೇ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾಳೆ. ಮತ್ತೆ ಆಗ ಲ್ಯಾಬ್ ನ ಒಳಗಡೆ ಆಕ್ಸಿಜನ್ ಗ್ಯಾಸ್ ಬರೋಕ್ ಆರಂಭ ಆಗುತ್ತೆ. ಅದರ ನಂತರ ಡಾಕ್ಟರ್ ಸಂಜನಾ 4 ಕಡೆ ಇರುವಂತ ಪೈಪ್ ಅನ್ನ ತೆಗಿತಾಳೆ. ಲ್ಯಾಬ್ ನ ಮೇಲೆ 2 ಪೈಪ್ ಇತ್ತು ಮತ್ತೆ ಲ್ಯಾಬ್ ನ ಕೆಳಗಡೆ 2 ಪೈಪ್ ಇತ್ತು. ಅದರಿಂದ ಲ್ಯಾಬ್ ನ ಒಳಗಡೆ ಇರುವಂತ ಗ್ಯಾಸ್ ಹೊರಗಡೆ ತೆಗಿತಾ ಇದೆ. ಸ್ವಲ್ಪ ಹೊತ್ತಲ್ಲೇ ಒಳಗಡೆ ಇದ್ದಂತ ಗ್ಯಾಸ್ ಪೂರ್ತಿಯಾಗಿ ಹೊರಗಡೆ ಹೋಗ್ಬಿಡುತ್ತೆ. ಮತ್ತೆ ಎಲ್ಲರ ಪ್ರಾಣ ಉಳ್ಕೊಂಡ್ಬಿಡುತ್ತೆ. ಆಲಿಯಾ ಆ ರೋಬೋಟ್ ಅನ್ನ ಹಿಡ್ಕೋ, ಅದೆಲ್ಲೋಯ್ತು. ಆಲಿಯಾ ಆ ರೋಬೋಟ್ ಅನ್ನ ಲ್ಯಾಬ್ ನ ಒಳಗಡೆ ನೋಡ್ತಾಳೆ. ಆದ್ರೆ ಆ ರೋಬೋಟ್ ಮಾಯ ಆಗಿತ್ತು. ನಾವು ಆದಷ್ಟು ಬೇಗ ಏನಾದ್ರು ಮಾಡಬೇಕು, ಯಾಕಂದ್ರೆ ನಾವೆಲ್ಲೆಲ್ಲ ಹೋಗ್ತಾ ಇದೀವೋ ನಮ್ಮ ಮೇಲೆ ಹಲ್ಲೆ ಆಗ್ತಾನೆ ಇದೆ. ಆಗ ಮಿಹುಲ್ ಬುಲ್ಬುಲೆ ಸೈಂಟಿಸ್ಟ್ ಹತ್ರ ಹೇಳ್ತಾನೆ, ನೀವು ಮತ್ತೆ ಡಾಕ್ಟರ್ ಸಂಜನಾ ಸೇರ್ಕೊಂಡು ಒಂದು ಆಂಟಿಡೋಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಲ್ಲಿವರೆಗೂ ನಾನು ಮತ್ತೆ ಆಲಿಯಾ ಹೊರಗಡೆ ಹೋಗಿ ನೋಡ್ತೀವಿ. ಮಿಹುಲ್ ಬುಲ್ಬುಲೆ ಸೈಂಟಿಸ್ಟ್ ಕೊಟ್ಟಂತ ಬಿಸ್ಕೆಟ್ ಬಾಂಬ್ ಅನ್ನ ಆಲಿಯಾಗೆ ಕೊಡ್ತಾನೆ. ಆಲಿಯಾ ಮಿಹುಲ್ ಬೆಡ್ ಇಂದ ಎಬ್ಬಿಸೋದಕ್ಕೆ ಅವನಿಗೆ ಸಹಾಯ ಮಾಡ್ತಾಳೆ. ಮತ್ತೆ ಇಬ್ರು ಸಹ ಕಾರಲ್ಲಿ ಜೈಕಾಲ್ನ ಹುಡ್ಕೊಳ್ಳೋದಕ್ಕೆ ಹೊರಡ್ತಾರೆ. ಆಲಿಯಾ ಕಾರ್ ಓಡಿಸ್ತಾ ಇದ್ಲು ಮತ್ತೆ ಮಿಹುಲ್ ಪಟ್ಟಣವನ್ನ ನೋಡ್ತಾ ಇದ್ದ. ಆಲಿಯಾ ಸಂಪೂರ್ಣವಾಗಿ ಎಚ್ಚರವಾಗಿರು, ಜೈಕಾಲ್ ನಮ್ಮ ಮೇಲೆ ಯಾವಾಗ ಬೇಕಾದ್ರೂ ಹಲ್ಲೆ ಮಾಡಬಹುದು. ಮಿಹುಲ್ ಮತ್ತೆ ಆಲಿಯಾ ರೋಡ್ ಮೇಲೆ ಹೋಗ್ತಾ ಇದ್ರು. ಆಗ ಮಿಹುಲ್ಗೆ ಅಡ್ಡ ರಸ್ತೆಯ ನೋಟ ನೋಡಿ ಅರ್ಥ ಆಗ್ಬಿಡುತ್ತೆ, ಖಂಡಿತ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಮಿಹುಲ್ಗೆ ಯಾಕೆ ಈ ರೀತಿ ಅನ್ನಿಸ್ತು ಅಂತ? ಯೋಚನೆ ಮಾಡಿ. ಸೈಡಲ್ಲಿ ಇರುವಂತ ವಾಲ್ ನ ನೋಡಿ, ಇಲ್ಲೊಂದು ಪ್ರತಿಬಿಂಬ ಇದೆ. ಇದರಿಂದನೇ ಮಿಹುಲ್ ಅರ್ಥ ಮಾಡ್ಕೊಳ್ತಾನೆ, ಇಲ್ಲಿ ಒಬ್ಬ ವ್ಯಕ್ತಿ ಬಚ್ಚಿಟ್ಕೊಂಡಿದ್ದಾನೆ. ಆಲಿಯಾ, ಬೇಗ ಕಾರನ್ನ ಒಂದು ಸುರಕ್ಷಿತ ಜಾಗದಲ್ಲಿ ನಿಲ್ಲಿಸು, ಇಲ್ಲಿ ಜೈಕಲ್ ಆರ್ಮಿ ಇರಬಹುದು. ಆಲಿಯಾ ಒಂದು ಮನೆಯ ಪಕ್ಕದಲ್ಲಿ ಕಾರ್ನ ನಿಲ್ಲಿಸ್ತಾಳೆ. ಮಿಹುಲ್ ಮತ್ತೆ ಕಾಲಿಯಾ ಕೂಡಲೇ ಕಾರಿಂದ ಇಳಿತಾರೆ. ಮತ್ತೊಂದು ಮನೆ ಒಳಗಡೆ ಬಚ್ಚಿಟ್ಕೊಳ್ತಾರೆ. ಮಿಹುಲ್ ಮತ್ತೆ ಆಲಿಯಾ ಹೇಗೆ ಒಂದು ಮನೆ ಒಳಗಡೆ ಹೋಗ್ತಾರೆ. ಆಗ ಅವರ ಕಾರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಮಿಹುಲ್ ಕಿಟಕಿಯಿಂದ ನೋಡ್ತಾನೆ, ಅಡ್ಡ ರಸ್ತೆಯ ಆ ಕಡೆ ಜೈಕಲ್ ಆರ್ಮಿ ನಿಂತಿದೆ. ಮತ್ತೆ ಅವರು ಬಾಂಬ್ ಲಾಂಚರ್ ಇಂದ ಕಾರನ್ನ ಉಡಾಯಿಸ್ಬಿಟ್ರು. ನೋಡು ಆಲಿಯಾ, ಒಂದ್ ವೇಳೆ ನಾವು ನೇರವಾಗಿ ಹೋಗ್ಬಿಟ್ರೆ ಆಗ ನಾವಿಬ್ರು ಸುತ್ತ ಹೋಗ್ತೀವಿ. ಒಳ್ಳೇದಾಯ್ತು ನಾನು ಆ ವ್ಯಕ್ತಿನ ನೋಡಿದ್ದು. ಸರ್, ನೀವು ಮೊದಲೇ ದೊಡ್ಡ ಡಿಟೆಕ್ಟಿವ್, ನಾನು ನಿಮ್ಗಿಂತ ದೊಡ್ಡ ಡಿಟೆಕ್ಟಿವ್ ಆಗೋಕೆ ಸಾಧ್ಯನೇ ಇಲ್ಲ. ಆಗ ಅಚಾನಕ್ ಆಗಿ ಜೈಕಲ್ ಆರ್ಮಿ ಬಾಂಬ್ ಲಾಂಚರ್ ಇಂದ ಮನೆ ಮೇಲೆ ಸಹ ಫೈರ್ ಮಾಡ್ತಾನೆ. ಮನೆ ಪೂರ್ತಿ ಛಿದ್ರ ಆಗಿರುತ್ತೆ. ಆದರೆ ಮಿಹುಲ್ ಮೇಲೆ ಅಷ್ಟೊಂದೇನು ಬೀಳೋದಿಲ್ಲ. ಮಿಹುಲ್ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ 3 ರಸ್ತೆ ಇರುತ್ತೆ. ಮೊದಲನೇ ರಸ್ತೆ ಮುಂದೆಯಿಂದ ಓಡಿ ಹೋಗುವುದು, 2ನೇ ರಸ್ತೆ ಟೆರೆಸ್ ಮೇಲೆ ಹೋಗೋದು, ಮತ್ತೆ 3ನೇ ರಸ್ತೆ ಹಿಂದೆ ಇರೋ ಕಿಟಕಿಯಿಂದ ಬಚ್ಚಿಟ್ಕೊಂಡು ಹೋಗೋದು. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಮಿಹುಲ್ ಮತ್ತೆ ಆಲಿಯಾಗೆ ಯಾವ ರಸ್ತೆ ಸೇಫ್ ಅಂತ? ಯೋಚನೆ ಮಾಡಿ. ಮುಂದೆಗಡೆ ಜೈಕಲ್ ಆರ್ಮಿ ಇದೆ, ಟೆರೆಸ್ ಮುರಿದೋಗಿದೆ, ಅಂದ್ರೆ ಹಿಂದೆಯಿಂದ ಹೋಗೋದೇ ಸೇಫ್ ಆಗಿದೆ. ಮಿಹುಲ್ ಕಿಟಕಿ ಹತ್ರ ಹೋಗ್ತಾಳೆ. ಮತ್ತೆ ಆಲಿಯಾ ಮತ್ತೆ ಮಿಹುಲ್ ಅದರಿಂದ ಹೊರಗಡೆ ಹೋಗ್ಬಿಡ್ತಾರೆ. ಮತ್ತೆ ಮನೆಯಿಂದ ಸುರಕ್ಷಿತವಾಗಿ ಹೊರಗೆ ಬರ್ತಾರೆ. ನೋಡುತ್ತಿದ್ದಂತೆ ಪೂರ್ತಿ ಮನೆ ಬಿದ್ದು ಹೋಗುತ್ತೆ. ಮಿಹುಲ್ ಅವನ ಸ್ಪೆಷಲ್ ಬ್ಲಾಸ್ಟಿಂಗ್ ಗನ್ ಅನ್ನ ತೆಗಿತಾನೆ. ಮತ್ತೆ ಗುರಿ ಇಟ್ಟು ಜೈಕಲ್ ಆರ್ಮಿ ಒಬ್ಬ ವ್ಯಕ್ತಿ ಮೇಲೆ ಶೂಟ್ ಮಾಡ್ತಾನೆ. ಬುಲೆಟ್ ಬೀಳ್ತಿದಂತೆ ಜೈಕಲ್ ಆರ್ಮಿ ಒಬ್ಬ ವ್ಯಕ್ತಿ ಅಲ್ಲೇ ಸತ್ತೋಗ್ತಾನೆ. ಆಗ ಜೈಕಲ್ ಆರ್ಮಿಯ ಇನ್ನೊಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಿಂತಿದ್ದ ಕಾರ್ನ ಹಿಂದೆ ನಿಂತು ಶೂಟ್ ಮಾಡ್ತಾನೆ. ಒಂದ್ ವೇಳೆ ನಾನು ಏನಾದ್ರು ಕಾರ್ನ ಶೂಟ್ ಮಾಡಿದ್ರೆ ಕಾರು ಬ್ಲಾಸ್ಟ್ ಆಗ್ಬಿಡುತ್ತೆ. ಮಿಹುಲ್ ಪೂರ್ತಿ ಗುರಿ ಇಟ್ಟು ಅವನ ತಲೆಗೆ ಗುರಿ ಇಡ್ತಾನೆ ಮತ್ತೆ ಶೂಟ್ ಮಾಡ್ತಾನೆ. ಮಿಹುಲ್ನ ಬುಲೆಟ್ ಕಾರ್ನ ಕನ್ನಡಿ ತೂತ್ ಮಾಡಿಕೊಂಡು ಅವನ ಹಣೆಗೆ ಶೂಟ್ ಮಾಡುತ್ತೆ. ಆ ವ್ಯಕ್ತಿ ಹಿಂದೆ ಬಿದ್ದು ಬ್ಲಾಸ್ಟ್ ಆಗ್ಬಿಡ್ತಾನೆ. ಅಲ್ಲಿ ಆಲಿಯಾ ಬಚ್ಚಿಟ್ಕೊಂಡ್ ಜೈಕಲ್ ಆರ್ಮಿ ಹತ್ರ ಹೋಗ್ತಾಳೆ. ಅಲ್ಲಿ ತಲುಪಿ ಆಲಿಯಾ ಗಮನ ಇಟ್ಟು ನೋಡ್ತಾಳೆ. ಅಲ್ಲಿ 4 ಜನ ಜೈಕಲ್ ನ ಆರ್ಮಿ ಮಿಹುಲ್ ಮೇಲೆ ಶೂಟ್ ಮಾಡ್ತಾ ಇದ್ರು. ಆಲಿಯಾ ಅವಳ ಜೇಬಿಂದ ಬಿಸ್ಕೆಟ್ ಬಾಂಬ್ ತೆಗಿತಾಳೆ. ಈ ಬಿಸ್ಕೆಟ್ ಬಾಂಬ್ ಯಾವಾಗ ಬ್ಲಾಸ್ಟ್ ಆಗುತ್ತಂದ್ರೆ ಅದ್ರ ಮೇಲೆ ಯಾವಾಗ ಕಾಲಿಡ್ತಾರೋ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಅಲ್ಲೇ ಬಿಸ್ಕೆಟ್ ಬಾಂಬ್ ನ ಎಲ್ಲಿ ಎಸಿತಾಳೆ ಅಂತ? ಹಾಗಾಗಿ ಜೈಕಲ್ ಆರ್ಮಿಯ ಕಾಲು ಬಿಸ್ಕೆಟ್ ಬಾಂಬ್ ನಲ್ಲೇ ಕಾಲಿಡೋ ಹಾಗೆ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಲಾಜಿಕಲ್ ಆರ್ಮಿ ಗಮನ ಇಟ್ಟು ನೋಡಿ. ಜೈಕಲ್ ಆರ್ಮಿ ಒಂದ್ ವೇಳೆ ಹಿಂದೆಗಡೆ ಹೊಡೋಗ್ಬಿಟ್ರೆ ಆಗ ಅವರು ಹಿಂದೆ ಇರೋಂತ ಕ್ಯಾಫೆಗೆನೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಹಿಂದೆಗಡೆ ಒಂದೇ ಬಾಗಿಲಿದೆ, ಅದು ಕ್ಯಾಫೆದಾಗಿದೆ. ಅದನ್ನ ಹೊರತುಪಡಿಸಿ ಹಿಂದೆಗಡೆ ಓಡೋದಕ್ಕೆ ಯಾವ ಜಾಗ ಸಹ ಇಲ್ಲ. ಆಲಿಯಾ ಗುರಿ ಹಿಟ್ಟು ಬಿಸ್ಕೆಟ್ ಬಾಂಬ್ ನ ಕ್ಯಾಫೆ ಒಳಗಡೆ ಬಿಸಾಕ್ತಾಳೆ. ಮತ್ತೆ ಜೋರ ಕಿರ್ಚ್ಕೊಂತಾಳೆ, ಓಡೋಗಿ ಬಾಂಬ್ ನ ಸುದ್ದಿ ಕೇಳ್ತಿದ್ದಂಗೆ ಜೈಕಲ್ ಆರ್ಮಿ ಅಲ್ಲಿಂದ ಓಡೋಗ್ಬಿಡ್ತಾರೆ ಕ್ಯಾಫೆ ಒಳಗಡೆ. ಆಗ ಜೈಕಲ್ ಆರ್ಮಿಯ ಕಾಲು ಆ ಬಿಸ್ಕೆಟ್ ಬಾಂಬ್ ಮೇಲೆ ಬಿದ್ದ್ಬಿಡುತ್ತೆ. ಅಲ್ಲೇ ಬ್ಲಾಸ್ಟ್ ಆಗ್ಬಿಡ್ತಾನೆ. ಲಾಜಿಕಲ್ ಆರ್ಮಿ, ನಾನು ಮತ್ತೆ ಆಲಿಯಾ ಸೇರ್ಕೊಂಡು ಪಟ್ಟಣವನ್ನ ಜೈಕಲ್ ಆರ್ಮಿಯಿಂದ ಕಾಪಾಡ್ತಾ ಇದೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಹಾಯ ಮಾಡಿ. ಜೈಕಲ್ ಆರ್ಮಿ ಆಲ್ರೆಡಿ ಬದುರ್ಕೊಂಡ್ಬಿಟ್ಟಿದ್ರು. ಆಗ ಅಲ್ಲಿ ಮಿಹುಲ್ನ ಗೂಢಚಾರಿ ಸಂಪೂರ್ಣವಾಗಿ ಮಿಹುಲ್ನ ಆರ್ಮಿ ತಗೊಂಡು ಬರ್ತಾನೆ. ಇಷ್ಟೊಂದು ಮಿಹುಲ್ನ ಆರ್ಮಿ ನೋಡಿ ಮಿಕ್ಕಿರುವಂತ ಜೈಕಲ್ ಆರ್ಮಿ ಸರೆಂಡರ್ ಆಗ್ಬಿಡ್ತಾರೆ. ಈಗ ಮಿಹುಲ್ ಆರ್ಮಿ ಜೈಕಲ್ ಆರ್ಮಿ ಜೊತೆ ಫೈಟ್ ಮಾಡ್ತಾರೆ. ಇದರ ನಂತರ ಮಿಹುಲ್ ಜೈಕಲ್ ಆರ್ಮಿಗೆ ಪ್ರಶ್ನೆ ಕೇಳ್ತಾನೆ. ಮೊದಲನೇ ವ್ಯಕ್ತಿ ಹೇಳ್ತಾನೆ, ಜೈಕಲ್ ನನಗೆ ಸಾಕಷ್ಟು ದುಡ್ಡನ್ನ ಕೊಟ್ಟಿದ್ದ ಈ ಗ್ಯಾಂಗ್ ಅಲ್ಲಿ ಶಾಮೀಲ್ ಆಗೋದಕ್ಕೆ, ಮತ್ತೆ ನಮ್ಮೆಲ್ಲರಿಗೂ ಸ್ಪೆಷಲ್ ಇಂಜೆಕ್ಷನ್ ಅನ್ನ ಕೊಟ್ರು. 2ನೇ ವ್ಯಕ್ತಿ ಹೇಳ್ತಾನೆ, ನಾನು ತುಂಬಾನೇ ಬಡವ, ನನಗೆ ಹಣದ ಅವಶ್ಯಕತೆ ಇದೆ, ಹಾಗಾಗಿ ಜೈಕಲ್ ಆರ್ಮಿ ಜಾಯಿನ್ ಆಗಿದ್ದೀನಿ.
ಮೂರನೇ ವ್ಯಕ್ತಿ ಹೇಳ್ತಾನೆ, ನಾನು ಸಾಕಷ್ಟು ಸಮಯದಿಂದ ಜೈಕಾಲ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಜೈಕಾಲ್ ಇರೋಂತ ಸ್ಥಳದ ಬಗ್ಗೆ ನನಗೇನೋ ಗೊತ್ತಿಲ್ಲ. ಮೂರು ಜನರ ಮಾತನ್ನ ಕೇಳಿ ಮೆಹುಲ್ಗೆ ಅರ್ಥ ಆಗ್ಬಿಡುತ್ತೆ ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಲಾಜಿಕಲ್ ಆರ್ಮಿ? ಯೋಚಿಸಿ ಮತ್ತೆ ನಿಮ್ಮ ಆನ್ಸರ್ ನನಗೆ ಕಮೆಂಟ್ ಮಾಡಿ ಹೇಳಿ. ಎರಡನೇ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ, ಯಾಕಂದ್ರೆ ಗಮನ ಇಟ್ಟು ನೋಡಿ ಅವನ ಕತ್ತಲ್ಲಿ ಚಿನ್ನದ ಸರ ಇದೆ, ಮತ್ತೆ ಕೈಯಲ್ಲಿ ಸಾಕಷ್ಟು ಡೈಮಂಡ್ ರಿಂಗ್ ಹಾಕೊಂಡಿದ್ದಾನೆ. ಹಾಗಾದ್ರೆ ಆ ವ್ಯಕ್ತಿ ಬಡವ ಹೇಗಾಗಕ್ ಸಾಧ್ಯ? ನೇರವಾಗಿ ಜೈಕಾಲ್ ಎಲ್ಲಿದ್ದಾನೆ ಅದನ್ನ ಹೇಳು, ಇಲ್ಲಾಂದ್ರೆ ನಾನೆನ್ನ ಜೀವಂತವಾಗಿ ಬಿಡೋದಿಲ್ಲ. ಅದರ ನಂತರ ಮೆಹುಲ್ ಅವನ ತಲೆ ಮೇಲೆ ಗನ್ನನ್ನ ಇಡ್ತಾನೆ. ಅವನು ಭಯಪಟ್ಬಿಡ್ತಾನೆ. ಜೈಕಾಲ್ ಇರುವಂತ ಸ್ಥಳದ ಬಗ್ಗೆ ಹೇಳ್ತಾನೆ. ಸರ್, ಜೈಕಾಲ್ ಪಾಯಲ್ ಹೋಟೆಲ್ ಅಲ್ಲಿ ಕುತ್ಕೊಂಡು ಪೂರ್ತಿ ಪಟ್ಟಣವನ್ನ ಉಡಾಯಿಸೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅದಾದ ನಂತರ ಮೆಹುಲ್ ಅವನ ಗೂಢಚಾರಿಗೆ ಅದರ ಅಡ್ರೆಸ್ ಅನ್ನ ಕೊಡ್ತಾನೆ. ಇಲ್ಲಿ ಅವನು ಒಂದು ಪಂಚರ್ ಆಗಿರೋ ಕಾರನ್ನ ಕಾಡಲ್ಲಿ ಬಚ್ಚಿಡಿದ್ದ. ಅದಾದ ನಂತರ ಹೇಳ್ತಾನೆ, ನನ್ನ ಕಾರು ಕಾಡಲ್ಲಿ ಪಂಕ್ಚರ್ ಆಗಿದೆ, ಅದನ್ನ ಸರಿ ಮಾಡಿಸು, ಮತ್ತೆ ಅದನ್ನ ಇಲ್ಲಿಗೆ ತಗೊಂಬ. ಅದಾದ ನಂತರ ಮೆಹುಲ್ ಆಲಿಯಾ ಮತ್ತೆ ಮೆಹುಲ್ ಆರ್ಮಿ ಜೊತೆಗೆ ಪಾಯಲ್ ಹೋಟೆಲ್ ನ ಕಡೆಗೆ ಹೊರಡ್ತಾರೆ. ಪಟ್ಟಣದಲ್ಲಿ 3 ಪಾಯಲ್ ಹೋಟೆಲ್ ಇದೆ. ಲಾಜಿಕಲ್ ಆರ್ಮಿ, ನೀವು ಹೇಳಬಹುದಾ 3ರಲ್ಲಿ ಯಾವ ಹೋಟೆಲ್ ಅಲ್ಲಿ ಜೈಕಾಲ್ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೇನೆ, ಎ, ಬಿ ಅಥವಾ ಸಿ? ಯೋಚಿಸಿ ಲಾಜಿಕಲ್ ಆರ್ಮಿ. ಗಮನ ಇಟ್ಟು ನೋಡಿ, 3ನೇ ಪಾಯಲ್ ಹೋಟೆಲ್ ಟೆರೇಸ್ ಮೇಲೆ ಒಂದು ಹೆಲಿಕಾಪ್ಟರ್ ನ ವಿಂಗ್ಸ್ ಕಾಣಿಸ್ತಿದೆ. ಅಂದ್ರೆ ಖಂಡಿತ ಜೈಕಾಲ್ ಇಲ್ಲೇ ಇದ್ದಾನೆ. ಆಲಿಯಾ, ನೀನ್ ಹೊರಗಡೆ ಇರು, ನಾನು ಒಳಗಡೆ ಹೋಗ್ತೀನಿ. ಅದರ ನಂತರ ಮೆಹುಲ್ ಅವನ ಅರ್ಧ ಆರ್ಮಿನ ಆಲಿಯಾ ಜೊತೆ ಬಿಟ್ಬಿಡ್ತಾನೆ. ಮತ್ತೆ ಇನ್ನು ಅರ್ಧ ಆರ್ಮಿ ಮೆಹುಲ್ ನ ಜೊತೆಗೆ ಪಾಯಲ್ ನ ಹೋಟೆಲ್ ಒಳಗಡೆ ಹೋಗ್ತಾರೆ. ಮೆಹುಲ್ ಹುಡುಕಲು ಆರಂಭಿಸ್ತಾನೆ. ಮೆಹುಲ್ ಹುಡುಕ್ತಾ ಅವನ ಆರ್ಮಿ ಜೊತೆಗೆ 5ನೇ ಫ್ಲೋರ್ಗೆ ತಲುಪ್ತಾನೆ. ಅದರಲ್ಲಿ ಯಾರು ಇರಲಿಲ್ಲ. ಮತ್ತೆ ಒಂದು ನೋಟ್ ಗೋಡೆ ಮೇಲೆ ಅಂಟಿಸಿತ್ತು. ಮೆಹುಲ್, ನೀನ್ ಬರೋಗೋ ಮುಂಚೆನೆ ನನಗೆ ಪೂರ್ತಿ ಗೊತ್ತಾಗಿತ್ತು, ಆದ್ರೆ ನೀನು ಪಾಯಲ್ ಹೋಟೆಲ್ ಇಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದರ ಅರ್ಥ ಯಾರೋ ಜೈಕಾಲ್ಗೆ ನಮ್ಮ ಬಗ್ಗೆ ಸುದ್ದಿಯನ್ನು ಕೊಡ್ತಾ ಇದ್ದಾನೆ. ಖಂಡಿತ ಯಾರೋ ಒಬ್ಬ ವ್ಯಕ್ತಿ ಜೈಕಾಲ್ ಹತ್ರ ಸೇರ್ಕೊಂಡಿದ್ದಾನೆ. ಯಾಕಂದ್ರೆ ಇವತ್ತು ಮೆಹುಲ್ ಆರ್ಮಿ ತಯಾರಾಗಿದೆ. ಅವನು ಜೈಕಾಲ್ನವನೇ ಆಗಿರಬಹುದು. ಆಗ ಮೆಹುಲ್ ಗಡಿಯಾರದಲ್ಲಿ ಎಮರ್ಜೆನ್ಸಿ ಅಲಾರಾಮ್ ಬರುತ್ತೆ. ಅವನು ಇಲ್ಲಿ ಬಾಂಬ್ ಇದೆ, ಓಡು. ಮೆಹುಲ್ ಮತ್ತೆ ಅವನ ಆರ್ಮಿ ಪ್ರಾಣ ಉಳಿಸ್ಕೊಳ್ಳೋಕೆ ಅಲ್ಲಿಂದ ಓಡೋಗ್ತಾರೆ. ಅದ್ರ ಮೆಟ್ಟಿಲ ಮೇಲೆ ಎಲ್ಲಾ ಕಡೆ ಬಾಂಬ್ ಬಿಸ್ಕೆಟ್ ಇತ್ತು. ಸರ್, ಮೆಟ್ಟಿಲುಗಳ ಮೇಲೆ ಎಲ್ಲಾ ಕಡೆ ಬಾಂಬ್ ಬಿಸ್ಕೆಟ್ ಇದೆ, ಕಾಲಿಡಕ್ಕೂ ಜಾಗನೇ ಇಲ್ಲ. ಮೆಹುಲ್ ಕೂಡಲೇ ಆಲಿಯಾಗೆ ಕಾಲ್ ಮಾಡ್ತಾನೆ. ಆಲಿಯಾ, ಯಾರೋ ಮೆಟ್ಟಿಲ ಮೇಲೆ ಬಾಂಬ್ ಬಿಸ್ಕೆಟ್ ಇಟ್ಟಿದ್ದಾರೆ, ಕೆಳಗಡೆ ಯಾರೋ ಬಚ್ಚಿಟ್ಕೊಂಡಿದ್ದಾರೆ, ನೋಡ್ಕೋ. ಲಾಜಿಕಲ್ ಆರ್ಮಿ, ಮೆಹುಲ್ಗೆ ಯಾಕೆ ಈ ರೀತಿ ಅನಿಸ್ತು? ಹೋಟೆಲ್ ಅಲ್ಲಿ ಯಾರೋ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾರೆ. ಯೋಚನೆ ಮಾಡಿ. ಮೆಹುಲ್ ಮತ್ತೆ ಅವನ ಆರ್ಮಿ ಹೋಟೆಲ್ ಮೇಲೆ ಹೋದ್ರು. ಆವಾಗ ಅಲ್ಲಿ ಏನೂ ಇರಲಿಲ್ಲ. ಆದ್ರೆ ಈಗ ಮೆಟ್ಲ ಮೇಲೆ ಬಾಂಬ್ ಬಿಸ್ಕೆಟ್ ಇದೆ. ಇದರ ಅರ್ಥ ಕೆಳಗಡೆ ಯಾರೋ ಬಚ್ಚಿಟ್ಕೊಂಡಿದ್ರು. ಮತ್ತೆ ಹೇಗೆ ಮೆಹುಲ್ ಮತ್ತೆ ಅವನ ಆರ್ಮಿ 5ನೇ ಫ್ಲೋರ್ಗೆ ಹೋದ್ರು, ಅವರು ಮೆಟ್ಲ ಮೇಲೆ ಬಿಸ್ಕೆಟ್ ಬಾಂಬ್ ಇಕ್ಕಿದ್ರು. ಆಲಿಯಾ ಹೋಟೆಲ್ ನ ಇನ್ನೊಂದು ಗೇಟ್ಗೆ ಹೋಗ್ತಾಳೆ. ಇಲ್ಲಿ ಜೈಕಾಲ್ ಆರ್ಮಿಯ ಇಬ್ರು ಸಹ ಓಡೋಗ್ತಾ ಇದ್ರು. ಆಲಿಯಾ ಜೊತೆಗಿದ್ದಂತ ಮೆಹುಲ್ ಆರ್ಮಿಯವರು ಜೈಕಾಲ್ ಆರ್ಮಿ ಮೇಲೆ ಶೂಟ್ ಮಾಡ್ತಾರೆ. ಆಲಿಯಾ ಕೂಡಲೇ ಅವರಿಬ್ಬರನ್ನ ಹಿಡ್ಕೊಂಡ್ಬಿಡ್ತಾಳೆ. ಮತ್ತೆ ಬಾಂಬ್ ನ ಬಗ್ಗೆ ಕೇಳ್ತಾಳೆ. ಆಗ ಅವರಿಬ್ರು ಹೇಳ್ತಾರೆ, 5ನೇ ಫ್ಲೋರ್ ನ ಬಾತ್ರೂಮ್ ಅಲ್ಲಿ ಟೈಮ್ ಬಾಂಬ್ ಇಟ್ಟಿದೆ. ಆಲಿಯಾ ಕೂಡಲೇ ಮೆಹುಲ್ಗೆ ಕಾಲ್ ಮಾಡ್ತಾಳೆ. ಸರ್, ಬಾತ್ರೂಮ್ ಒಳಗಡೆ ಬಾಂಬ್ ಇಟ್ಟಿದ್ದಾರೆ. ಮೆಹುಲ್ ಕೂಡಲೇ ಬಾತ್ರೂಮ್ ನ ಒಳಗಡೆ ಹೋಗ್ತಾನೆ. ಆದ್ರೆ ಪೂರ್ತಿ ಬಾತ್ರೂಮ್ ಕ್ಲಿಯರ್ ಇತ್ತು, ಅಲ್ಲಿ ಯಾವುದೇ ವಸ್ತು ಇರ್ಲಿಲ್ಲ. ಆದ್ರೆ ಮೆಹುಲ್ ಅರ್ಥ ಮಾಡ್ಕೊಳ್ತಾನೆ ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ. ಲಾಜಿಕಲ್ ಆರ್ಮಿ, ನೀವು ಬಾತ್ರೂಮ್ ನ ನೋಡಿ ಹೇಳ್ಬೋದಾ ಟೈಮ್ ಬಾಂಬ್ ಎಲ್ಲಿ ಮಚ್ಚಿಟ್ಟಿದ್ದಾರೆ ಅಂತ? ಯೋಚನೆ ಮಾಡಿ. ಬಾತ್ರೂಮ್ ಅಲ್ಲಿ ಎಲ್ಲೂ ಆತರ ಜಾಗ ಇಲ್ಲ ಬಾಂಬ್ ಅನ್ನ ಬಚ್ಚಿಡೋಕೆ. ಆದ್ರೆ ಕಮೋಡ್ ಅನ್ನ ಗಮನ ಇಟ್ಟು ನೋಡಿ, ಕಮೋಡ್ ಮುಚ್ಚಿದೆ. ಇದರ ಅರ್ಥ ಏನಂದ್ರೆ ಬಾಂಬ್ ಅಲ್ಲೇ ಇರ್ಬೋದಂತ. ಮೆಹುಲ್ ಕಮೋಡ್ ಅನ್ನ ಓಪನ್ ಮಾಡ್ತಾನೆ. ಅದರ ಒಳಗಡೆ ಪಾಲಿಥಿನ್ ಅಲ್ಲಿ ಆ ಟೈಮ್ ಬಾಂಬ್ ಇಡಲಾಗಿತ್ತು. ನೀವು ಲೇಗ ಬಾಂಬ್ ಅನ್ನ ಹೊರಗಡೆ ತೆಗಿತಾನೆ. ಆಗ ಅವನಿಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಇದರಲ್ಲಿ ಕೇವಲ 20 ಸೆಕೆಂಡ್ ಮಾತ್ರ ಇದೆ. ಇದರ ಅರ್ಥ 20 ಸೆಕೆಂಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಮೆಹುಲ್ ಕೂಡಲೇ ಟೈಮ್ ಬಾಂಬ್ ಅನ್ನು ತಗೊಂಡು ಬಾತ್ರೂಮ್ ಇಂದ ಹೊರಗಡೆ ಬರ್ತಾನೆ. ಮತ್ತೆ ಲಿಫ್ಟ್ ನ ಕಡೆಗೆ ಹೋಗ್ತಾನೆ. ಪೂರ್ತಿ ಮೆಹುಲ್ ಆರ್ಮಿ ಮೆಹುಲ್ ನ ಹಿಂದೆ ಬರ್ತಾರೆ. ಆದ್ರೆ ಲಿಫ್ಟ್ ಬಂದಾಗಿತ್ತು. ಜೈಕಾಲ್ ಆರ್ಮಿ ನಮ್ಮನ್ನ ಸಾಯಿಸೋದಕ್ಕೆ ಪೂರ್ತಿ ತಯಾರು ಮಾಡ್ಕೊಂಡಿದ್ದಾರೆ. ಟೈಮ್ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಕೇವಲ 10 ಸೆಕೆಂಡ್ ಬಾಕಿ ಇದೆ. ಮತ್ತೆ ಲಿಫ್ಟ್ ಕೂಡ ಬಂದಾಗಿತ್ತು. ಮತ್ತೆ ಮೆಟ್ಟಿಲ ಮೇಲೆ ಬಿಸ್ಕೆಟ್ ಬಾಂಬ್ ಇದೆ. ಮೆಹುಲ್ ಉಳ್ಕೊಳ್ಳೋಕೆ ಯಾವ ರಸ್ತೆನೂ ಕಾಣಿಸ್ತಾ ಇಲ್ಲ. ಆಗ ಮೆಹುಲ್ ಮುಂದೆಗಡೆ ಇರೋ ಕಿಟಕಿಯಲ್ಲಿ ಆ ಟೈಮ್ ಬಾಂಬ್ ನ ಕೆಳಗಡೆ ಬಿಸಾಕ್ತಾನೆ. ಆಗ ಅದು ಒಂದು ಮರದ ಮೇಲೆ ಬೀಳುತ್ತೆ. ಮತ್ತೆ ಅದು ಪೂರ್ತಿ ಬ್ಲಾಸ್ಟ್ ಆಗಿ ಬೂದಿ ಆಗ್ಬಿಡುತ್ತೆ. ಮೆಹುಲ್ ಮತ್ತೆ ಅವನ ಆರ್ಮಿ ಉಳ್ಕೊಳ್ತಾರೆ. ಅದರ ನಂತರ ಆಲಿಯಾ ಕೆಳಗಡೆಯಿಂದ ಮೇಲಕ್ಕೆ ಹಗ್ಗ ಹಾಕ್ತಾಳೆ. ಮತ್ತೆ ಮೆಹುಲ್ ಅವನ ಆರ್ಮಿ ಜೊತೆಗೆ ಹಗ್ಗದ ಸಹಾಯದಿಂದ ಕೆಳಗಡೆ ಇಳಿತಾರೆ. ನಮ್ಮ ಟೀಮ್ ಅಲ್ಲೇ ಯಾರೋ ಕೀಚಕ ಇದ್ದಾನೆ, ಅವನೇ ನಮ್ಮ ಬಗ್ಗೆ ಜೈಕಾಲ್ಗೆ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದಾನೆ. ಮೆಹುಲ್ ಪೂರ್ತಿ ಆರ್ಮಿನ ಒಂದೇ ಕಡೆ ನಿಲ್ಸು ಪ್ರಶ್ನೆ ಕೇಳ್ತಾನೆ. ಫೈನಲಿ ಅವನಿಗೆ 3 ಜನರ ಮೇಲೆ ಡೌಟ್ ಬರುತ್ತೆ. ಮೆಹುಲ್ 3 ಜನರ ಮೊಬೈಲ್ ಚೆಕ್ ಮಾಡ್ತಾನೆ. ಲಾಜಿಕಲ್ ಆರ್ಮಿ, ನೀವು 3 ಮೊಬೈಲ್ ಫೋನ್ಸ್ ಅನ್ನ ನೋಡಿ ಹೇಳ್ಬೋದಾ ಯಾರೋ ದೇಶದ್ರೋಹಿ ಅಂತ, ಎ, ಬಿ ಅಥವಾ ಸಿ? ಯೋಚಿಸಿ ಲಾಜಿಕಲ್ ಆರ್ಮಿ. 3 ಜನರು ವಾಟ್ಸಪ್ ಅಲ್ಲಿ ಒಂದು ಅನ್ನೋನ್ ನಂಬರ್ಗೆ ಚಾಟಿಂಗ್ ಮಾಡಿದ್ರು.
ಮತ್ತೆ 3 ಜನರು ಚಾಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಆದ್ರೆ ಗಮನ ಇಟ್ಟು ನೋಡಿ, ಒಬ್ಬ ವ್ಯಕ್ತಿ ಮಾತ್ರ ಇವತ್ತು ಡಿಲೀಟ್ ಮಾಡಿದಾನೆ. ಅವನ ಸ್ಕ್ರೀನ್ ಮೇಲೆ ಟುಡೇ ಅಂತ ಬರ್ದಿದೆ. ಮತ್ತೆ ಮಿಕ್ಕಂತ ಇಬ್ಬರು ನೆನ್ನೆ ಡಿಲೀಟ್ ಮಾಡಿದ್ದಾರೆ. ಮತ್ತೆ ಮಿಹುಲ್ ಆರ್ಮಿ ಇವತ್ತು ಮಾಡಿರೋದು. ಅಂದ್ರೆ ಇದೇ ವ್ಯಕ್ತಿನೇ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ದಾನೆ. ಮಿಹುಲ್ ಅವನ್ನ ಹಿಡ್ಕೊಂಡ್ಬಿಡ್ತಾನೆ. ಮತ್ತೆ ಮಿಹುಲ್ ಆರ್ಮಿಯಿಂದ ತೆಗ್ದ್ಬಿಡ್ತಾನೆ. ಮತ್ತೆ ಅವನ್ನ ಅದೇ ಕೋಣೆಗೆ ಹಾಕ್ಬಿಡ್ತಾನೆ. ಇಲ್ಲಿ ಜೈಕಲ್ ಆರ್ಮಿ ಎಲ್ಲರನ್ನು ಬಂದಿ ಮಾಡಿ ಇಟ್ಟಿದ್ದ. ಸ್ವಲ್ಪ ಹೊತ್ತಿನ ನಂತರ ಮಿಹುಲ್ನ ಗೂಢಚಾರಿ ಮಿಹುಲ್ನ ಕಾರ್ ರೆಡಿ ಮಾಡಿಸ್ಕೊಂಡು ತಗೊಂಬಂದ. ಮಿಹುಲ್, ಆಲಿಯಾ ಮತ್ತೆ ಅವನ ಆರ್ಮಿ ಮಿಹುಲ್ನ ಕಾರಲ್ಲಿ ವಾಪಸ್ ಡಾಕ್ಟರ್ ಸಂಜನಾ ಲ್ಯಾಬ್ಗೆ ಹೊರಡ್ತಾರೆ. ಲ್ಯಾಬ್ ನಲ್ಲಿ ಡಾಕ್ಟರ್ ಸಂಜನಾ ಕೆಮಿಕಲ್ ಗ್ಯಾಸ್ ಅನ್ನ ತಯಾರು ಮಾಡ್ತಾ ಇದ್ಲು. ಮತ್ತೆ ಬುಲ್ಬುಲೆ ಸೈಂಟಿಸ್ಟ್ ಜೈಕಲ್ ನ ಕೂದಲ್ಲ DNA ಚೆಕ್ ಮಾಡ್ತಾ ಇದ್ದ. ಮಿಹುಲ್ ಬುಲ್ಬುಲೆ ಸೈಂಟಿಸ್ಟ್ ಹತ್ರ ಆಂಟಿಡೋಸ್ ಬಗ್ಗೆ ಕೇಳ್ತಾನೆ. ಆಗ ಸೈಂಟಿಸ್ಟ್ ಮಿಹುಲ್ಗೆ ಹೇಳ್ತಾನೆ, ಅದರ ಮೇಲೆ ರಿಸರ್ಚ್ ನಡೀತಾ ಇದೆ, ಆದಷ್ಟು ಬೇಗ ಅದು ತಯಾರಾಗುತ್ತೆ. ಅಲ್ಲಿ ಜೈಕಾಲ್ ಪಟ್ಟಣ ಆದ್ಮೇಲೆ ಒಂದು ಬಿಲ್ಡಿಂಗ್ ಮೇಲೆ ಪೂರ್ತಿ ಪಟ್ಟಣವನ್ನ ಕಬ್ಜಾ ಮಾಡ್ಕೊಳ್ಳಕ್ಕೆ ತಯಾರಿ ಮಾಡ್ತಾ ಇದ್ದ. ಜೈಕಾಲ್ ವಿದೇಶಿಗರ ಇಬ್ಬರು ಸೈಂಟಿಸ್ಟ್ ಅನ್ನ ಹೈಯರ್ ಮಾಡಿದ್ದ. ಅವರು ವಿಧವಾದ ತಯಾರಿ ಮಾಡ್ತಾ ಇದ್ರು. ಈ ಬಾರಿ ಅವರು ಜೈಕಾಲ್ಗೋಸ್ಕರ ಒಂದು ಸ್ಮೋಕಿಂಗ್ ಅಮೃತ್ ಮಾಡಿದ್ರು. ಆ ಅಮೃತ್ ಕೆಳಗಡೆ ಬೀಳ್ತಿದ್ದಂತೆ ಬ್ಲಾಸ್ಟ್ ಆಗುತ್ತೆ. ಮತ್ತೆ ಅದರ ಒಳಗಡೆಯಿಂದ ಸಾಕಷ್ಟು ಹೊಗೆ ಹೊರಗಡೆ ಬರುತ್ತೆ. ಇದು ಕಾಣಿಸೋದು ಬಂದ್ ಆಗ್ಬಿಡುತ್ತೆ. ಮತ್ತೆ ಜೈಕಲ್ ಅವನ ಬುಲೆಟ್ ಪ್ರೂಫ್ ಹೆಲಿಕಾಪ್ಟರ್ ಇಂದ ಮಿಹುಲ್ನ ಹುಡ್ಕೋದಕ್ಕೆ ಹೊರಡ್ತಾನೆ. ಮತ್ತೆ ಅವನ ಜೊತೆಗೆ ಸ್ಮೋಕಿಂಗ್ ಅಮೃತ್ ಕೂಡ ತಗೊಳ್ತಾನೆ. ಅವನ ಹೆಲಿಕಾಪ್ಟರ್ ಇಂದ ಅವನು ಡಾಕ್ಟರ್ ಸಂಜನಾ ಲ್ಯಾಬ್ ಮೇಲೆ ಹೊರಡ್ತಾನೆ. ಮತ್ತೆ ಅವನ AK-47 ಇಂದ ಲ್ಯಾಬ್ ಮೇಲೆ ಫೈರಿಂಗ್ ಶುರು ಮಾಡ್ತಾನೆ. ಇದು ಜೈಕಲ್, ಎಲ್ರು ಅಲರ್ಟ್ ಆಗಿರಿ. ಈ ಬಾರಿ ಸ್ವತಃ ಜೈಕಾಲೇ ಬಂದಿದ್ದಾನೆ. ಮಿಹುಲ್ ಜೈಕಾಲ್ ಮೇಲೆ ಶೂಟ್ ಮಾಡೋಕ್ಕೂ ಮುಂಚೆ ಜೈಕಾಲ್ ಸ್ಮೋಕಿಂಗ್ ಅಮೃತ್ನ ಬಿಸಾಕ್ತಾನೆ. ಮತ್ತೆ ಲ್ಯಾಬ್ ನ 4 ಕಡೆಯಲ್ಲೂ ಕೇವಲ ಹೊಗೆನೇ ಇರುತ್ತೆ, ಏನು ಕಾಣಿಸೋದೇ ಇಲ್ಲ. ಡಾಕ್ಟರ್ ಸಂಜನಾ, ಏನಾದ್ರು ಮಾಡು, ಏನು ಕಾಣಿಸ್ತಾನೆ ಇಲ್ಲ. ಡಾಕ್ಟರ್ ಸಂಜನಾ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾಳೆ. ಮತ್ತೆ ಲ್ಯಾಬ್ ನ 4 ಕಡೆಯಲ್ಲೂ ಸ್ಪೆಷಲ್ ಫ್ಯಾನ್ ತಿರುಗುತ್ತೆ. ಫ್ಯಾನ್ ನ ಗಾಳಿಯಿಂದ ಪೂರ್ತಿ ಗಾಳಿ ಹೊರಗಡೆ ಹೋಗುತ್ತೆ. ಹೊಗೆ ಎಲ್ಲ ಹೋಗ್ತಿದ್ದಂಗೆ ಮಿಹುಲ್ ಲ್ಯಾಬ್ ನಿಂದ ಹೊರಗಡೆ ಹೋಗ್ತಾನೆ. ಆದ್ರೆ ಆ ಕ್ಷಣ ಜೈಕಲ್ ಅವನ ಹೆಲಿಕಾಪ್ಟರ್ ಇಂದ ವಾಪಸ್ ಹೋಗ್ತಾ ಇರ್ತಾನೆ. ಮಿಹುಲ್ ಈಗ ಅರ್ಥ ಮಾಡ್ಕೊಂಡಿದ್ದಾನೆ ಜೈಕಲ್ ಇಲ್ಲಿಗೆ ಯಾಕೆ ಬಂದ ಅಂತ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಅವನು ಮಿಹುಲ್ನ ಸಾಯಿಸದೆ ವಾಪಸ್ ಯಾಕೆ ಹೋಗ್ತಾ ಇದ್ದಾನೆ ಅಂತ? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ, ಯೋಚನೆ ಮಾಡಿ. ಜೈಕಲ್ನ ಹೆಲಿಕಾಪ್ಟರ್ನ ಗಮನ ಇಟ್ಟು ನೋಡಿ. ಯಾವಾಗ ಜೈಕಲ್ ಬಂದಿದ್ದ ಆಗ ಅಲ್ಲಿ 4 ಜನ ಇದ್ರು. ಆದ್ರೆ ಈಗ ಕೇವಲ ಅಲ್ಲಿ 3 ಜನ ಇದ್ದಾರೆ. ಇದರ ಅರ್ಥ ಜೈಕಲ್ನ ಒಬ್ಬ ವ್ಯಕ್ತಿ ಹೆಲಿಕಾಪ್ಟರ್ ಇಂದ ಕೆಳಗಡೆ ಇಳಿದಿದ್ದಾನೆ. ಮಿಹುಲ್ ಇದನ್ನ ಕೂಡಲೇ ಆಲಿಯಾಗೆ ಇನ್ಫಾರ್ಮ್ ಮಾಡ್ತಾನೆ. ಮತ್ತೆ ಲ್ಯಾಬ್ ನ ಅಕ್ಕಪಕ್ಕದ ಬಿಲ್ಡಿಂಗ್ ಜೈಕಲ್ ಆರ್ಮಿನ ಹುಡುಕಕ್ಕೆ ಶುರು ಮಾಡ್ತಾನೆ. ಆಲಿಯಾ ಕೂಡ ಸರ್ಚ್ ಆಪರೇಷನ್ ಮಾಡ್ತಾಳೆ. ಆಲಿಯಾ ಮುಂದೆ ಇರುವಂತ ಬಿಲ್ಡಿಂಗ್ ಗೆ ಹೋಗ್ತಾಳೆ. ಅಲ್ಲಿ ಆಲಿಯಾಗೆ 3 ಬಾಗಿಲು ಕಾಣಿಸ್ತಾ ಇರುತ್ತೆ. ಅಲ್ಲಿ ಆಲಿಯಾಗೆ ಸ್ವಲ್ಪ ಡೌಟ್ಸ್ ಬರುತ್ತೆ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದು ಆಲಿಯಾಗೆ ಏನ್ ಡೌಟ್ ಬಂತು ಅಂತ? ಯೋಚನೆ ಮಾಡಿ. ಮಧ್ಯೆ ಇರುವಂತ ಬಾಗಿಲನ್ನ ಗಮನ ಇಟ್ಟು ನೋಡಿ. ಮೊದಲನೇದು ಮತ್ತೆ 3ನೇದು ಬಾಗಿಲಲ್ಲಿ ಹೋಗೋದು ಬರೋದು ವೆಜ್ ಗುರುತಿದೆ. ಆದ್ರೆ 2ನೇ ಬಾಗಿಲಲ್ಲಿ ಕೇವಲ ಹೋಗೋದು ಮಾತ್ರ ಇದೆ. ಇದರ ಅರ್ಥ ಯಾರೊಬ್ಬ ವ್ಯಕ್ತಿ ಕೋಣೆಯ ಒಳಗಡೆ ಇದ್ದಾನೆ. ಆರ್ಯ ಬಾಗಿಲನ್ನ ತಟ್ತಾಳೆ. ಆದ್ರೆ ಯಾರು ಸಹ ಬಾಗಿಲನ್ನ ತೆಗೆಯೋದೇ ಇಲ್ಲ. ಆಲಿಯಾ ಕೂಡಲೇ ಮಿಹುಲ್ಗೆ ಕಾಲ್ ಮಾಡ್ತಾಳೆ. ಸರ್, ಆದಷ್ಟು ಬೇಗ ಎದುರುಗಡೆ ಇರೋ ಬಿಲ್ಡಿಂಗ್ ಗೆ ಬನ್ನಿ, ಇಲ್ಲಿ ಯಾರೋ ಇದ್ದಾರೆ. ಮಿಹುಲ್ ಈಗ ಆ ಬಿಲ್ಡಿಂಗ್ ನ ಕಡೆಗೆ ಹೋಗ್ತಾನೆ. ಆ ಬಿಲ್ಡಿಂಗ್ ನ ಕಿಟಕಿಯಿಂದ ಜೈಕಲ್ ಆರ್ಮಿ ಒಬ್ಬ ವ್ಯಕ್ತಿ ಕೆಳಗಡೆ ಧುಮುಕ್ತಾನೆ. ಮಿಹುಲ್ ಅವನ ಮೇಲೆ ಫೈರಿಂಗ್ ಮಾಡ್ತಾನೆ. ಆದ್ರೆ ಅವನಿಗೆ ಒಂದು ಬುಲೆಟ್ ಸಹ ಬೀಳೋಲ್ಲ. ಈಗ ಮಿಹುಲ್ ನ ಗನ್ನಲ್ಲಿ ಕೇವಲ ಒಂದು ಬುಲೆಟ್ ಮಾತ್ರ ಇದೆ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಮಿಹುಲ್ ಈಗ ಮುಂದಿನ ಬುಲೆಟ್ ಎಲ್ಲಿ ಫೈರ್ ಮಾಡ್ತಾನೆ ಅಂತ? ಅದರಿಂದ ನಾವು ಜೈಕಲ್ನ ಆ ವ್ಯಕ್ತಿನ ಹಿಡ್ಕೋಬಹುದು. ಯೋಚನೆ ಮಾಡಿ. ಗಮನ ಇಟ್ಟು ನೋಡಿ, ಆ ವ್ಯಕ್ತಿ ಯಾವ ಕಡೆಗೆ ಓಡ್ತಾ ಇದ್ದಾನೆ. ಅಲ್ಲಿ ರೈಟ್ ಸೈಡ್ ಅಲ್ಲಿ 2 ನೀರಿನ ಟ್ಯಾಂಕರ್ ಇದೆ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆಯಿಲ್ ಟ್ಯಾಂಕರ್ ಇದೆ. ಮಿಹುಲ್ ಆಯಿಲ್ ಟ್ಯಾಂಕ್ ಗೆ ಶೂಟ್ ಮಾಡ್ತಾನೆ. ಬುಲೆಟ್ ಬೀಳ್ತಿದ್ದಂಗೆ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ. ಮತ್ತೆ ಪೂರ್ತಿ ಆಯಿಲ್ ಆ ವ್ಯಕ್ತಿಯ ಮೇಲೆ ಬಿದ್ದ್ಬಿಡುತ್ತೆ. ಆ ವ್ಯಕ್ತಿ ಜಾರಿ ಬಿದ್ದೋಗ್ಬಿಡ್ತಾನೆ. ಅಷ್ಟರಲ್ಲಿ ಮುಂದೆಗಡೆ ಆಲಿಯಾ ಬರ್ತಾಳೆ. ಮತ್ತೆ ಅವನಿಗೆ ಜೋರಾಗಿ ಪಂಚ್ ಹೊಡಿತಾಳೆ. ಮತ್ತೆ ಮಿಹುಲ್ ಆ ಜೈಕಲ್ ಆರ್ಮಿಯನ್ನ ಹಿಡ್ಕೊಂಡ್ಬಿಡ್ತಾನೆ. ಈಗ ಮಿಹುಲ್ ಆ ವ್ಯಕ್ತಿಯ ಸಹಾಯದಿಂದ ಜೈಕಲ್ ಕಡೆಗೆ ಹೋಗ್ಬೋದಾ, ಅಥವಾ ಬುಲ್ಬುಲೆ ಸೈಂಟಿಸ್ಟ್ ಮತ್ತೆ ಡಾಕ್ಟರ್ ಸಂಜನಾ ಇಬ್ರು ಸೇರಿ ಆಂಟಿಡೋಸ್ ಮಾಡಿದಾರಾ? ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ. ಥ್ಯಾಂಕ್ ಯು.